ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕಸ ಒಂದು ವೈಶ್ವಿಕ ಸಮಸ್ಯೆಯಾಗಿದೆ. Every year, the world generates more than 2 billion tons of trash. Plastic has changed the way we live. When it started to be mass-produced in the 1950s, it was described as a wonder material. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ ಕಸ ವಿಲೇವಾರಿ ದೊಡ್ಡ ಸಮಸ್ಯೆಯಾಗಿದೆ. हमारी दिल्ली के पास एक नहीं दो नहीं बल्कि तीन इस तरह की समस्याओं के पहाड़ हैं. ಪ್ರತಿಯೊಂದು ಊರುಗಳಲ್ಲಿಯೂ ಕೂಡ ಈ ಸಮಸ್ಯೆ ಬೆಟ್ಟದ ತರಹ ಕೂತ್ಕೊಂಡ್ಬಿಟ್ಟಿದೆ. Home to factories, industry, 21 million people and a lot of rubbish. It generates 10,000 metric tons of waste a day. Plastic waste is piling up in the world's landfills, sewer systems and in the ocean. ನಮ್ಮ ಭಾರತ ಕೂಡ ಈ ಸಮಸ್ಯೆಗೆ ಹೊರತಾಗಿಲ್ಲ. ಜಗತ್ತಿನ ಅರ್ಧದಷ್ಟು ಕಸ ಇಲ್ಲೇ ಉತ್ಪತ್ತಿಯಾಗುತ್ತೆ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ವೀರಪ್ಪ ಪಟ್ಟಣ ಶೆಟ್ಟಿ ಅಂತ. ನಾನು ನಿವೃತ್ತ ಹೆಚ್ಚುವರಿ ನಿರ್ದೇಶಕ, ಕೇಂದ್ರೀಯ ವಿದ್ಯುತ್ ಅನುಸಂಧಾನ ಸಂಸ್ಥೆ. ಜರ್ಮನಿ, ಸ್ವೀಡನ್, ಫ್ರಾನ್ಸ್, ಇಟಲಿ ಮುಂತಾದ ದೇಶಗಳಲ್ಲಿ ಪ್ಲಾಸ್ಮಾ ಗ್ಯಾಸಿಫಿಕೇಶನ್ ಅಂತ ಒಂದು ತಂತ್ರಜ್ಞಾನ ಡೆವಲಪ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ವಸ್ತುಗಳನ್ನ ಒಂದು ಹೈ ಟೆಂಪರೇಚರ್ ಝೋನ್ಗೆ ತಗೊಂಡು ಹೋಗಿ ಗ್ಯಾಸಿಫೈ ಮಾಡ್ತಾರೆ. ಅಲ್ಲಿ ಪ್ಲಾಸ್ಮಾ ಟಾರ್ಚ್ ಇಡ್ತಾರೆ ಮತ್ತು ಆಮ್ಲಜನಕದ ಕೊರತೆಯಲ್ಲಿ ಅದನ್ನ ಗ್ಯಾಸಿಫಿಕೇಶನ್ ಮಾಡ್ತಾರೆ. ಅಲ್ಲಿ ತಯಾರಾಗೋ ಅನಿಲನ ಪ್ರೊಡ್ಯೂಸರ್ ಗ್ಯಾಸ್ ಅಥವಾ ಸಿಂಥೆಟಿಕ್ ಗ್ಯಾಸ್ ಅಂತ ಹೇಳ್ತಾರೆ. ಸೊ ಆ ಸಿಂಥೆಟಿಕ್ ಗ್ಯಾಸ್ ಕಂಬಸ್ಟಿಬಲ್ ಇರೋದ್ರಿಂದ ಅದರಿಂದ ನಾವು ಎನರ್ಜಿ ಅಥವಾ ಶಕ್ತಿಯನ್ನ ಮಾರ್ಪಾಡುಗೊಳಿಸಬಹುದು. ಅಲ್ಲಿ ವಿದ್ಯುತ್ ಶಕ್ತಿ ಆಗ್ಲಿ, ಶಾಖ ಶಕ್ತಿ ಆಗ್ಲಿ ಅದನ್ನ ಉಪಯೋಗಿಸಬಹುದು. ಈ ಸುಳ್ಯನಲ್ಲಿ ನಾವು ಮಾಡಿರೋ ಒಂದು ತಂತ್ರಜ್ಞಾನ 1ನೇ ಹಂತದಲ್ಲಿದೆ. ಇಲ್ಲಿ ನಾವು ಕಸದಿಂದ ಸಿಂಥೆಟಿಕ್ ಗ್ಯಾಸ್ ತಯಾರು ಮಾಡಿದ್ದೇವೆ, ಅದರಿಂದ ವಿದ್ಯುತ್ ಕೂಡ ತಯಾರು ಮಾಡಿದ್ದೇವೆ. ನನ್ನ ಹೆಸರು ವಸಂತ ಎನ್. ಸುಳ್ಯ ನಗರ ಪಂಚಾಯತಿಯಲ್ಲಿ ಪೌರಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದೇನೆ. ನಾವು ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಪಂಚಾಯತಿಯಲ್ಲಿ ಡ್ಯೂಟಿ ಸ್ಟಾರ್ಟ್ ಮಾಡ್ತೇವೆ. ಅಲ್ಲಿ ಸೆಗ್ರಿಗೇಷನ್ ಮಾಡಿ ಸಿಕ್ಕಿದ ಒಣ ಕಸವನ್ನು ಇಲ್ಲಿಗೆ ಪೆರಾಜಿಗೆ ತಂದು ಡೈಲಿ 2 ಟ್ರಿಪ್, ಬೆಳಿಗ್ಗೆ 1 ಮಧ್ಯಾಹ್ನ ಒಂದು ತಂದು ಇಲ್ಲಿ ಹಾಕ್ತೇವೆ. ನಮಸ್ತೆ, ನಾನು ನಗರ ಪಂಚಾಯತ್ ಮುಖ್ಯಾಧಿಕಾರಿ MH ಸುಧಾಕರ್ ಮಾತಾಡ್ತಿದ್ದೇನೆ. ಇಲ್ಲಿ ಪೆರಾಜೆಯಲ್ಲಿ ನಮ್ಮ ಘನತ್ಯಾಜ್ಯ ವಸ್ತು ನಿರ್ವಹಣೆ ಘಟಕ ಇದೆ. ಇದು ಸುಮಾರು 15 ವರ್ಷಗಳ ಹಿಂದೆ ಕೂಡ ನಮಗೆ ಮಂಜೂರಾಗಿದೆ. 1 ಎಕರೆಯಲ್ಲಿ ನಾವು ಸಾಕಷ್ಟು ಕಸ ಇಲ್ಲಿ ಡಂಪ್ ಆಗಿಬಿಟ್ಟಿದೆ. ಇದನ್ನೆಲ್ಲ ಪರಿಹಾರ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಗ್ಯಾಸಿಫಿಕೇಶನ್ ಅಂತ ಹೇಳುವ ಒಂದು ಯುನಿಕ್ ಮೆಥಡ್ ಅನ್ನ ಇಲ್ಲಿ ಅಳವಡಿಕೆ ಮಾಡಿದೆ. ಪೆಟ್ರಿಕೋರ್ ಸಂಸ್ಥೆ ಅಂತ ಹೇಳುವವರು ಬೆಂಗಳೂರಿನ ಒಂದು ಸಂಸ್ಥೆ ಇದನ್ನು ಇಂಪ್ಲಿಮೆಂಟ್ ಮಾಡಿದೆ. ನಾವು ಕೂಡ ನಗರ ಪಂಚಾಯತಿಯಿಂದ ಸುಮಾರು 30-33 ಲಕ್ಷ ರೂಪಾಯಿಯನ್ನ ಮೆಷಿನರಿಗಳಿಗಾಗಿ ಅನುದಾನ ಮೀಸಲಿಟ್ಟು ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. Hi, I am Deepti G. Maniani, founder and managing director at Petrichor. We at Petrichor focus on developing innovative solution for environmental sustainability. ನಮ್ಮ ಸಮಾಜದಲ್ಲಿ ಹೆಟ್ರೋಜಿನಿಟಿ ಇದೆ, ಸಮಸ್ಯೆಗಳು ಸಾಕಷ್ಟು ಇದೆ, ಆದರೆ ಅದನ್ನ ಸರಿದೂಗಿಸಲಿಕ್ಕೆ ಬಹಳ ಸುಲಭವಾಗಿ ಸಾಧ್ಯ ಇದೆ. ಸೊ ಇದರಲ್ಲಿ ಮಹಿಳೆಯರು, ಶಿಕ್ಷಿತರು ಇಂಥವ್ರಿಗೆಲ್ಲ ಒಂದು ಒಳ್ಳೆಯ ಅವಕಾಶಗಳನ್ನ ನಾವು ಇಲ್ಲಿ ಮಾಡಿಕೊಡಬಹುದು. ಪೆಟ್ರಿಕೋರ್ ವತಿಯಿಂದ ನಾವು ಮಾಲಿನ್ಯ ತಡೆಗಟ್ಟುವ ಪ್ರಯತ್ನದ ಜೊತೆಗೆ ಸ್ಥಳೀಯ ಜನತೆಗೆ ಎಂಪ್ಲಾಯ್ಮೆಂಟ್ ಅವಕಾಶಗಳನ್ನು ಕೂಡ ನಾವು ಸೃಷ್ಟಿಸುತ್ತಿದ್ದೇವೆ. ನನ್ನ ಹೆಸರು ಲಕ್ಕಿಬಾಯಿ. ಬೆಳಗ್ಗೆ 6 ಗಂಟೆಗೆ ಬರ್ತೀವಿ. ಇಲ್ಲಿ ಬಂದು ಬೇರೆ ಬೇರೆ ಹಸಿ ಕಸ, ಒಣ ಕಸ ಬೇರೆ ಬೇರೆ ಮಾಡ್ತೀವಿ. ಅದು ನೈಲಿಗೆ ಹೋಗುತ್ತಲ್ಲ ಗಾಡಿ, ಅದೆಲ್ಲ ಬಂದು ಇಲ್ಲಿ ಅನ್ಲೋಡ್ ಮಾಡ್ತಾರೆ. ಅದಕ್ಕೆ ನಾವು ಬೇರೆ ಬೇರೆ ಮಾಡಿ ಆರಿಸಿ ಇದು ಮಾಡ್ತೀವಿ. When I started the company in 2019, I was in a belief that innovation is the key for solving the current issues. Seeing the garbage lying in the city was disheartening, and as an engineer I couldn't help but look for solution, and we were looking for opportunities where we can investigate the ideas under the mentorship of Dr. V.V. Patan Shetty, who is a former CPRI additional director, and also he has represented India at UN for handling hazardous waste. Under the mentorship, the technology was developed and we were able to launch our first waste management plant at a place called Sulya, a popular town in southern Karnataka. ಸೊ 2019ರಲ್ಲಿ ನಾವು ಈ ವಿಚಾರವಾಗಿ ನಾವು ಒಂದು ತಂತ್ರಜ್ಞಾನನ ಸಿದ್ಧಪಡಿಸಿಕೊಂಡು ಇದರ ಒಂದು ಡೆಮಾನ್ಸ್ಟ್ರೇಷನ್ ಕೂಡ ರೆಡಿ ಮಾಡಿಕೊಂಡು ನಾವು ತಯಾರು ಮಾಡ್ತಾ ಇದ್ದಾಗ ನಮಗೆ ನಗರ ಪಂಚಾಯತಿಂದ ಕರೆ ಬಂತು. ಅದರ ಪ್ರಕಾರ ಇಲ್ಲಿ ತಂತ್ರಜ್ಞಾನ ಅಳವಡಿಸೋಕೆ ಸಾಧ್ಯ. ಮಾತ್ರ ವಿದ್ಯುತ್ ಅಲ್ಲ, ಇವತ್ತು ಸೌರಶಕ್ತಿ, ಪವನ ಶಕ್ತಿ ಎಲ್ಲದನ್ನೂ ಕೂಡ ಬಳಕೆ ಜೊತೆಯಲ್ಲಿ ಇತ್ತೀಚೆಗೆ ಹೈಡ್ರೋಜನ್ ಮುಖಾಂತರ ವಿದ್ಯುತ್ ಉತ್ಪಾದನೆಯ ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ನಿಂದ ವಿದ್ಯುತ್ತಿನ ಉತ್ಪಾದನೆ ಆಗುತ್ತೆ ಅಂತಾದರೆ
ಅತ್ಯಂತ ಸಂತೋಷದ ಸಂಗತಿ. ಇಡೀ ಸರ್ಕಾರ ಇದನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಹೇಗೆ ವಿಸ್ತರಿಸಬಹುದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಇದರ ಸಾಧಕ ಬಾಧಕಗಳ ಬಗ್ಗೆ ಖಂಡಿತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸುಳ್ಯ ನಗರ ಪಂಚಾಯತ್ನಲ್ಲಿ ಮಾಡಿರುವಂತಹ ಈ ಪ್ರಯೋಗವನ್ನು ಬೇರೆ ಬೇರೆ ಕಡೆ ವಿಸ್ತರಿಸಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ಖಂಡಿತ ಸರ್ಕಾರ ಮುಂದಿನ ದಿನಗಳಲ್ಲಿ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಮತ್ತು ಇದನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಾಡಿಕೊಡ್ತಾ ಇರುವಂತ ವೀರಪ್ಪ ಪಟ್ಟಣ ಶೆಟ್ಟಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ನಾವು ಕಸವನ್ನು ತುಂಬಿಸ್ತೇವೆ. ಇದರಿಂದ ಬಕೆಟ್ ಎಲಿವೇಟರ್ ಮೇಲೆ ಹೋಗುತ್ತೆ. ಮೇಲೆ ಹೋಗಿ ಅಲ್ಲಿ ಹಾಪರಲ್ಲಿ ಅದು ಸುರಿಯುತ್ತೆ. ಇದು ನಮ್ಮ ಪ್ಲಾಂಟ್ನ ಹೃದಯ ಭಾಗ, ರಿಯಾಕ್ಟರ್. ಇಲ್ಲಿ ಪ್ಲಾಸ್ಟಿಕ್ ವೇಸ್ಟು ಗ್ಯಾಸಿಫೈ ಆಗುತ್ತೆ. ನಾವು ಹೈಯರ್ ಟೆಂಪರೇಚರ್ ಕ್ರಿಯೇಟ್ ಮಾಡಿ ಎಲ್ಲ ಹೈಡ್ರೋಕಾರ್ಬನ್ ಮೆಟೀರಿಯಲ್ಲು ಕಾರ್ಬನ್ ಮಾನಾಕ್ಸೈಡ್ ಇಂದ ಹೈಡ್ರೋಜನ್ ಆಗಿ ಅದು ಇಂಧನಕ್ಕೆ ಉಪಯೋಗಿಸುವಂತಹ ಒಂದು ಲೆವೆಲ್ಗೆ ಬರುತ್ತೆ. ಇದಾದ್ಮೇಲೆ ಇಲ್ಲಿ ಸೈಕ್ಲೋನ್ ಫಿಲ್ಟರ್ ಇದೆ. ಇಲ್ಲಿ ಡಸ್ಟನ್ನು ಹಿಡಿದಿಟ್ಟುಕೊಳ್ಳುವಂತಹ ಕೆಪಾಸಿಟಿ ಇದೆ. ದೊಡ್ಡ ಧೂಳಿನ ಕಣಗಳನ್ನು ಇಲ್ಲಿ ಹಿಡ್ಕೊಳ್ತೇವೆ. ಮುಂದೆ ಇಲ್ಲಿ ಸ್ಕ್ರಬ್ಬರ್ ಅಂದರೆ ವಿಷಯುಕ್ತ ಗ್ಯಾಸ್ಗಳೇನು ಬರುತ್ತಲ್ಲ, ಅನಿಲಗಳು ಅಂದರೆ ಸಲ್ಫರ್ ಆಕ್ಸೈಡ್ಸ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್, ಅದನ್ನು ತೊಳೆಯೋದಕ್ಕೆ ಸ್ಕ್ರಬ್ಬರ್ನ ಉಪಯೋಗಿಸ್ತೀವಿ. ಆಮೇಲೆ ಎನಿ ಫೈನರ್ ಪಾರ್ಟಿಕಲ್ಸ್ ಅದನ್ನು ಕೂಡ ಇಲ್ಲಿ ತೆಗೆದುಹಾಕೋಕ್ಕೆ ಒಂದು ವ್ಯವಸ್ಥೆ ಇದೆ. ಅದಾದ ಮೇಲೆ ಗ್ಯಾಸು ಮುಂದೆ ಹೋಗುತ್ತೆ. ಮುಂದೆ ಹೋಗಿ ಅದನ್ನು ಮತ್ತೆ ನಾವು ಪರಿಶುದ್ಧ ಮಾಡಲಿಕ್ಕೆ ಫಿಲ್ಟರ್ಗಳನ್ನು ಅಳವಡಿಸಿದ್ದೇವೆ. ಅಲ್ಲಿ ಫಿಲ್ಟರ್ಗಳಲ್ಲಿ ಧೂಳಿನ ಕಣಗಳನ್ನು ಮತ್ತು ವೋಲ್ಟೈಲ್ ಮಟೀರಿಯಲ್ಸನ್ನು ತೆಗೆದು ಹಾಕಲಿಕ್ಕೆ ವ್ಯವಸ್ಥೆ ಇದೆ. ಅವೆಲ್ಲ ಫಿಲ್ಟರ್ಗಳು ಆದಮೇಲೆ ನಮ್ಮ ಜನರೇಟರ್ ಕಡೆ ಹೋಗುತ್ತೆ. ಆ ಜನರೇಟರ್ ಇಂದ ವಿದ್ಯುತ್ ತಯಾರಾಗುತ್ತೆ. ಉಳಿದಿರೋ ಗ್ಯಾಸು, ಎಕ್ಸ್ಟ್ರಾ ಇರೋ ಗ್ಯಾಸು ಇಲ್ಲಿ ಬರ್ನ್ ಮಾಡಿ ಬಿಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಇನ್ನು 80 ಕಿಲೋವ್ಯಾಟ್ ಪವರ್ ಜನರೇಟ್ ಮಾಡಬಹುದು. ಆದರೆ ನಮ್ಮ ಬಂಡವಾಳ ಹೂಡಿಕೆಯ ಕೊರತೆಯಿಂದ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ಮಾಡ್ತಾ ಇದ್ದೀವಿ ಶಾರ್ಟ್ಲಿ. ಮಾಡಿದಾಗ ಈ ಗ್ಯಾಸ್ ಕೂಡ ನಾವು ವಿದ್ಯುತ್ತನ್ನಾಗಿ ಪರಿವರ್ತನೆ ಮಾಡ್ತೇವೆ. ಸೊ ಈಗ ಏನು ಒಂದು ಕಸದ ಶಾಪ ಇದೆಯಲ್ಲ, ಅದು ಒಂದು ವರವಾಗಿ ಪರಿಣಮಿಸೋಕ್ಕೆ ಸಾಧ್ಯ ಇದೆ. ಅದು ಅಲ್ಲದೆ ಇದರಲ್ಲಿ ನಾವು ಹೈಡ್ರೋಜನ್ ಕೂಡ ತಯಾರು ಮಾಡಬಹುದು. We are also planning to expand our technologies to the hydrogen production as well. ಜಲಜನಕ ಒಂದು ಮುಂದುವರಿದ ಶಕ್ತಿಯ ಇಂಧನ ಅಂತ ಕನ್ಸಿಡರ್ ಆಗಿದೆ. ಇದರಿಂದ ಹೈಡ್ರೋಜನ್ ಎನರ್ಜಿಯಿಂದ ಪ್ರದೂಷಣ ಇಲ್ಲದೆ ನಾವು ಮುಂದೆ ಎನರ್ಜಿನ ಉಪಯೋಗಿಸ್ಕೊಳ್ಬಹುದು. I am more interested to provide green energy solution for a healthier society. Currently I am also working on other innovative ideas in the field of renewable sources of energy. ಭಾರತ ಒಂದು ವಿಶ್ವಕ್ಕೇನೆ ಮುಂದುವರಿದ ರಾಷ್ಟ್ರ ಆಗುತ್ತೆ ಜಲಜನಕದ ಶಕ್ತಿ ಪರಿವರ್ತನೆಯಲ್ಲಿ. ಯಾಕೆ ಅಂತಂದ್ರೆ ಭಾರತದಲ್ಲಿ ಅತಿ ಉತ್ತಮವಾದ ಬಯೋಮಾಸ್ ಅಂದ್ರೆ ಜೈವಿಕ ತ್ಯಾಜ್ಯಗಳಿಂದ ನಾವು ಹೈಡ್ರೋಜನ್ ತಯಾರು ಮಾಡುವ ಸರಳ ವಿಧಾನಗಳಿದೆ. ಅದೇ ತರಹದ ಒಂದು ವಿಧಾನನ ಇಲ್ಲಿ ನಾವು ಉಪಯೋಗಿಸಿಕೊಂಡು ಕಸದಿಂದ ನಾವು ಹೈಡ್ರೋಜನ್ ತಯಾರು ಮಾಡುವ ಒಂದು ಮಾಡೆಲ್ ಸದ್ಯದಲ್ಲೇ ಇಲ್ಲಿ ತಯಾರಾಗ್ತಾ ಇದೆ. ನನ್ನ ಹೆಸರು ಶೀಲಾ ಅರುಣ್ ಕುರುಂಜಿ ಅಂತೇಳಿ. ನಾನು ಸುಳ್ಯ ನಗರ ಪಂಚಾಯತಿನ ಸದಸ್ಯೆಯಾಗಿದ್ದೇನೆ. ನಮ್ಮ ಸುಳ್ಯದಲ್ಲಿ ಈಗ ಮೊದಲು ಬಹಳ ಒಂದು ಕಸದ ಸಮಸ್ಯೆ ಇತ್ತು. ತುಂಬಾ ಸಮಸ್ಯೆ ಅಂದ್ರೆ ಅದು ನಮಗೆ ಪರಿಹರಿಸಲಾರದ ಸಮಸ್ಯೆಯಾಗಿ ಒಂದು ಪರಿಣಾಮ ಬೀರಿತ್ತು. ಸುಮಾರು 10-15 ವರ್ಷಗಳಿಂದ ಕಸದ ಸಮಸ್ಯೆಯಿಂದ ಸುದ್ದಿಯಲ್ಲಿದ್ದಂತ ಸುಳ್ಯ ಇವತ್ತು ನಿರ್ಮಲ ಸುಳ್ಯಾಗಿ ಕೂಡ ಇವತ್ತು ಹೆಸರು ಮಾಡ್ತಾ ಇದೆ. ಬಹುಶಃ ನಾವು ಏನು ಈ ಭಾಗದಲ್ಲಿ ನೋಡ್ತಾ ಇದ್ದೀವಿ, ಈ ಇಡೀ ಶೆಡ್ ಕಸದ ರಾಶಿಯಿಂದ ತುಂಬಿ ಹೋಗಿತ್ತು. ನಗರ ಪಂಚಾಯತಿನ ಸುತ್ತಮುತ್ತಲು ಸುಮಾರು 800-900 ಟನ್ನಷ್ಟು ಕಸ ರಾಶಿ ಬಿದ್ದಿತ್ತು. ಆ ಎಲ್ಲ ಕಸವನ್ನ ಇಲ್ಲಿಂದ ನಾವು ಹೊರಗಡೆ ಸಾಗಿಸುವುದರಲ್ಲಿ ಯಶಸ್ವಿಯಾಗಿದ್ದೀವಿ. ಈ ಒಂದು ಬರ್ನಿಂಗ್ ಸೆಂಟರ್ ಪ್ರಾರಂಭವಾದ ಕಾರಣ ನಮ್ಮ ಸುಳ್ಯ ನಗರ ವ್ಯಾಪ್ತಿಯಲ್ಲಿ ತುಂಬಾ ಕಸದ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಇನ್ನಷ್ಟು ಕೆಲವೊಂದು ಬದಲಾವಣೆ ಇಂಪ್ರೂವ್ಮೆಂಟ್ ಗಳನ್ನ ನಾವು ಮಾಡಬೇಕಾಗಿದೆ. ಸುಮಾರು ಈಗ ಪೆಟ್ರಿಕೋರ್ ಸಂಸ್ಥೆಯವರು ಹೇಳುವಂತೆ 15% ಗ್ಯಾಸ್ ಅನ್ನ ಮಾತ್ರ ನಾವು ಈ ಜನರೇಟರ್ಗೆ ಬಳಕೆ ಮಾಡ್ತಾ ಇದ್ದೇವೆ. ಉಳಿದ 85% ಗ್ಯಾಸ್ ಹೊರಗೆ ಬರ್ನ್ ಮಾಡಿ ಬಿಡ್ತಾ ಇದ್ದೇವೆ, ಅಂದ್ರೆ ವೇಸ್ಟ್ ಮಾಡ್ತಾ ಇದ್ದೇವೆ. ಇನ್ನಷ್ಟು ಅಲ್ಲಿ ತಂತ್ರಜ್ಞಾನದ ಅಳವಡಿಕೆ, ಇನ್ನಷ್ಟು ಜನರೇಟರ್ಗಳನ್ನ ಅಳವಡಿಸಿದ್ರೆ ಬಹುಶಃ ಇನ್ನಷ್ಟು ಪವರ್ ಜನರೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಇರ್ಬೋದು, ಜನಪ್ರತಿನಿಧಿಗಳು, ಅತಿ ಮುಖ್ಯವಾಗಿ ನಮ್ಮ ಮಾಜಿ ಅಧ್ಯಕ್ಷರು ಇರ್ಬೋದು ಅಥವಾ ಎಲ್ಲ ಸದಸ್ಯರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಹಕಾರಗಳನ್ನ ನೀಡಿದ್ದಾರೆ. ಯೋಜನೆ ತಯಾರಿಸುವುದರಿಂದ ಹಿಡಿದು ಇಂಪ್ಲಿಮೆಂಟ್ ಆಗುವಲ್ಲಿವರೆಗೆ. ರಾಷ್ಟ್ರೀಯ ನೀತಿ ನಿರೂಪಣಾ ಆಯೋಗದ ಸದಸ್ಯರು ಕೂಡ ಇಲ್ಲಿಗೆ ಒಬ್ಬರು ಬಂದಿದ್ರು. ಅವರು ಹೇಳಿದ್ರು, ಬಹುಶಃ ಇಡೀ ರಾಜ್ಯದಲ್ಲಿ ಒಂದು ನಗರ ಪಂಚಾಯತ್ ಸ್ಥಳೀಯಾಡಳಿತ ಸಂಸ್ಥೆ ಇಂಥ ಒಂದು ಇನ್ನೋವೇಟಿವ್ ಒಂದು ಪ್ರಾಜೆಕ್ಟಿಗೆ ಇನ್ವೆಸ್ಟ್ ಮಾಡಿರುವಂಥದ್ದು ಇದೇ ಮೊದಲ ಬಾರಿಗೆ. ಆ ರೀತಿಯ ಒಂದು ಸಾಹಸದ ಕೆಲಸವನ್ನು ಸುಳ್ಯದಲ್ಲಿ ನಾವು ಮಾಡಿದ್ದೀವಿ.
ಯಶಸ್ವಿ ಕೂಡ ಆಗಿದೆ. ಪ್ರದೂಷಣೆ ಮುಕ್ತ ಈ ಪ್ರದೇಶವನ್ನಾಗಿ ಇದನ್ನ ಮಾಡಲಿಕ್ಕೆ ನಾವು ಕಂಕಣಬದ್ಧರಾಗಿದ್ದೇವೆ. ಸೊ ಇದನ್ನ ನಾವು ಮಾಡೇ ಮಾಡ್ತೀವಿ. ನಮ್ಮ ಸುಳ್ಯ ನಗರ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು ಹಾಗೂ ಇಲ್ಲಿರುವ ಶಾಸಕರು ಕೂಡ ನಮಗೆ ಬಹಳಷ್ಟು ಸಹಾಯ ಮತ್ತು ಅನುಮತಿ ಕೊಟ್ಟಿದ್ದಾರೆ ಈ ಕೆಲಸಕ್ಕೆ. ಜನರು ಕೂಡ ಇನ್ನಷ್ಟು ಸೆಗ್ರಿಗೇಷನ್ಗೆ ಒತ್ತು ಕೊಡಬೇಕು. ಮುಖ್ಯವಾಗಿ ಕಸದ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಈ ನಿಟ್ಟಿನಲ್ಲಿ ನಗರ ಪಂಚಾಯತ್ನ ಕಾರ್ಯಕ್ರಮಗಳಿಗೆ ಜನರು ಮತ್ತಷ್ಟು ಸೇರಿಕೊಳ್ಬೇಕು ಅಂತೇಳಿ ನನ್ನ ಆಶಯ ಆಗಿದೆ. ಪ್ಲಾಸ್ಟಿಕ್ನ ಪರಿಸರದಿಂದ ನಿರ್ಮೂಲನೆ ಮಾಡುವುದು ಬಹಳ ಅವಶ್ಯಕತೆ ಇದೆ. ಸೊ ಈ ತಂತ್ರಜ್ಞಾನ ಆ ದಿಶೆಯಲ್ಲಿ ಒಂದು ಉತ್ತಮ ಸಾಧನ ಅಂತ ಹೇಳಬಹುದು. ಅದು ಕೂಡ ಬಹಳ ಪರಿಸರ ಸಂವೇದನಾಶೀಲ ಪ್ರದೇಶಗಳಾದಂತಹ ಸಹ್ಯಾದ್ರಿ ಬೆಟ್ಟ ಶ್ರೇಣಿಗಳಲ್ಲಿರುವ ಪ್ರತಿಯೊಂದು ಊರುಗಳಲ್ಲೂ ಕೂಡ ಈ ತರಹದ ಕಸದ ನಿರ್ಮೂಲನೆ ಅವಶ್ಯಕವಾಗಿದೆ. ಸೊ ಇದನ್ನು ನಮ್ಮ ರಾಜ್ಯದ ಎಲ್ಲ ಭಾಗಗಳಲ್ಲಿ ನಾವು ಹಾಕಬೇಕು ಅಂತ ವಿಚಾರ ಮಾಡ್ತಾ ಇದ್ದೀವಿ. ಆ ತರಹ ನಾವು ಸರ್ಕಾರದ ವಿವಿಧ ಅಧಿಕಾರಿಗಳಿಗೂ ಕೂಡ ನಾವು ಸಂಪರ್ಕ ಮಾಡ್ತಾ ಇದ್ದೇವೆ. ಈ ತಂತ್ರಜ್ಞಾನದ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಇದನ್ನು ಡೆಫಿನೆಟ್ಟಾಗಿ ಎಲ್ಲ ಗ್ರಾಮಗಳಲ್ಲೂ ಹಾಕಿ ಈ ಸಮಸ್ಯೆಯನ್ನು ನಿರ್ಮೂಲನೆ ಮಾಡಿ ನಾವು ಒಂದು ಪರಿಸರ ಸ್ನೇಹಿ ವಾತಾವರಣ ಮಾಡಬೇಕು ಅನ್ನುವಂಥ ನಮ್ಮ ಉದ್ದೇಶ ಇದೆ. ಇದರಲ್ಲಿ ತಮ್ಮೆಲ್ಲರ ಸಹಕಾರ ಬೇಕು.